ವೀಕ್ಷಕರೇ, ನಮ್ಮ ಕನ್ನಡ ಪಾಮಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಅಂಗೈ ಬೆರಳುಗಳ ಮೇಲ್ಮೈ ಮೇಲೆ ಕೂದಲುಗಳು ಇದ್ದರೆ ಏನು ಫಲ ಅಥವಾ ಏನನ್ನು ಸೂಚಿಸುತ್ತದೆ ಎಂದು ತಿಳಿಯೋಣ. ವೀಕ್ಷಕರೇ, ಹಸ್ತ ಸಾಮುದ್ರಿಕ ಶಾಸ್ತ್ರಗಳಲ್ಲಿ ಕೇವಲ ಅಂಗೈ ರೇಖೆಗಳನ್ನು ಅಷ್ಟೇ ಅಲ್ಲದೆ ಅಂಗೈ ಮೇಲ್ಭಾಗದ ಮೇಲೆ ಇರುವ ಕೂದಲುಗಳ ಬಣ್ಣ ಮತ್ತು ಅವು ಬೆರಳುಗಳ ಮೇಲೆ ಇದ್ದರೆ ಹಾಗೂ ಹೇಗಿದ್ದರೆ ಏನೇನು ಫಲ ಎಂದು ನೋಡಿ ಫಲ ತಿಳಿಯುವುದು ಮತ್ತು ವ್ಯಕ್ತಿಯ ಲಕ್ಷಣ ತಿಳಿಯುವುದು ಸಹ ರೂಢಿಯಲ್ಲಿದೆ. ಅವು ಎಲ್ಲವನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ವೀಕ್ಷಕರೇ, ಪುರುಷರ ಹಸ್ತವನ್ನು ಪರಿಗಣಿಸಿ. ಈ ಚಿತ್ರದಲ್ಲಿ ತೋರಿಸಿದಂತೆ ನಾವು ಕೆಲವು ವ್ಯಕ್ತಿಗಳ ಅಂಗೈ ಮೇಲ್ಭಾಗದಲ್ಲಿ ಹಾಗೆ ಬೆರಳುಗಳ ಮೇಲ್ಭಾಗದಲ್ಲಿ ಒಂದೇ ಸಮನಾದ ಅಥವಾ ಒಂದೇ ತೆರನಾದ ಕೂದಲುಗಳು ಇರುವುದನ್ನು ನೋಡಿರುತ್ತೇವೆ. ಈ ರೀತಿಯಾಗಿ ಇರುವುದು ಒಂದು ಶುಭ ಲಕ್ಷಣ. ಅಂತಹ ವ್ಯಕ್ತಿಗಳಲ್ಲಿ ಇಚ್ಛಾಶಕ್ತಿ ತುಂಬ ಜಾಸ್ತಿ ಇರುತ್ತದೆ, ಹಾಗೆ ಬುದ್ಧಿವಂತರು ಮತ್ತು ಇವರು ಆಕ್ಟಿವ್ ಪರ್ಸನಾಲಿಟಿಯವರು, ಅಂದರೆ ಬಹಳ ಉತ್ಸಾಹವಂತರು ಆಗಿರುತ್ತಾರೆ. ಮತ್ತು ಕೆಲವು ವ್ಯಕ್ತಿಗಳ ಅಂಗೈ ಬೆರಳುಗಳ ಮೇಲೆ ಒಂದೇ ತೆರನಾದ ಕೂದಲುಗಳು ಇರುವುದಿಲ್ಲ, ಅತಿಯಾದ ಕೂದಲುಗಳನ್ನು ಕಾಣುತ್ತೇವೆ. ಅಂತಹ ವ್ಯಕ್ತಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ತುಂಬ ಇರಬಹುದು ಮತ್ತು ಸಣ್ಣ ಸಣ್ಣ ವಿಷಯಗಳಿಗೆ ಕಲಹ ಮಾಡುವಂಥವರಾಗಿರುತ್ತಾರೆ ಅಥವಾ ಸದಾ ಕಲಹ ಪ್ರಿಯರು ಆಗಿರಬಹುದು ಮತ್ತು ಅತಿ ಕಾಮೋತ್ಸಾಹಿಗಳು ಕೂಡ ಆಗಿರಬಹುದು. ಹಾಗೆ ಕೆಲವು ವ್ಯಕ್ತಿಗಳ ಬೆರಳುಗಳ ಮೇಲೆ ಹಾಗೂ ಅಂಗೈ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಕೂದಲುಗಳು ಇರುವುದಿಲ್ಲ ಅಥವಾ ಕೂದಲುಗಳು ತೆಳುವಾಗಿ ಗೋಚರಿಸದಂತೆ ಇದ್ದರೆ ಅಂತಹವರು ಹೆದರುವ ಸ್ವಭಾವದವರು, ಅಂದರೆ ಅಂಜಿಕೆ ಜಾಸ್ತಿ ಮತ್ತು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಸ್ಲೋ ಇನ್ ಪ್ರೊಸೆಸ್ ಇನ್ ಎನಿ ವರ್ಕ್, ಅಂದರೆ ಯಾವುದೇ ಕೆಲಸದಲ್ಲಿ ನಿಧಾನಗತಿಯಲ್ಲಿ ಸಾಗುವವರು. ಹಾಗೆ ಕೆಲವೊಂದು ಸಲ ಸ್ತ್ರೀಯರ ಸ್ವಭಾವವನ್ನು ಕೆಲವರಲ್ಲಿ ಕಾಣಬಹುದು ಮತ್ತು ಕಾಮಾಸಕ್ತಿ ಇವರಲ್ಲಿ ತುಂಬ ಕಡಿಮೆ ಇರುತ್ತದೆ ಮತ್ತು ಕೆಲವೊಂದು ವ್ಯಕ್ತಿಗಳಲ್ಲಿ ಇಲ್ಲದೇ ಕೂಡ ಇರಬಹುದು. ವೀಕ್ಷಕರೇ, ಹೆಬ್ಬೆರಳನ್ನು ಹೊರತುಪಡಿಸಿ ಅಂದರೆ ಉಳಿದ 4 ಬೆರಳುಗಳ 2 ಮತ್ತು 3ನೇ ಹಂತದಲ್ಲಿ, ಅಂದರೆ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಇದ್ದರೆ ಅಂತಹ ವ್ಯಕ್ತಿಗಳು ತೋರಿಕೆಯ ಗುಣ ಜಾಸ್ತಿ ಇರುವ ಸ್ವಭಾವ ಇರುತ್ತದೆ. ಅಂದರೆ ಇನ್ನೊಬ್ಬರು ಹುಬ್ಬೇರಿಸುವಂತೆ ತೋರಿಕೆಯ ಜೀವನ ಅಥವಾ ಸಂಸಾರ ನಡೆಸುವ ಇಚ್ಛೆ ಉಳ್ಳವರು ಮತ್ತು ತುಂಬ ಗಂಭೀರ ಸ್ವಭಾವದವರು ಆಗಿರುತ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಎಂದರೆ ಆಡಂಬರದ ಜೀವನ ನಡೆಸಲು ಇಷ್ಟಪಡುವ ವ್ಯಕ್ತಿಗಳಾಗಿರುತ್ತಾರೆ. ಹಾಗೆ ಹೆಬ್ಬೆರಳ ಮೇಲೆ ಕೂದಲುಗಳಿದ್ದರೆ ಇದೊಂದು ಅದ್ಭುತ ಶುಭ ಫಲ ಸೂಚನೆಯಾಗಿದೆ. ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಕೂದಲುಗಳು ಇದ್ದರೆ ಅಂತಹ ವ್ಯಕ್ತಿಗಳು ರಿಸರ್ಚ್ ಸೈಂಟಿಸ್ಟ್ಗಳು ಅಥವಾ ವಿಜ್ಞಾನಿಗಳಾಗುವ ಯೋಗವಿರುತ್ತದೆ ಅಥವಾ ಆ ಹಂತದ ಜ್ಞಾನಾರ್ಜನೆ ಉಳ್ಳ ವ್ಯಕ್ತಿಗಳು ಆಗಿರಬಹುದು. ಇವರಿಗೆ ದೈವಿ ಬಲ ಜ್ಞಾನಾರ್ಜನೆಗೆ ಒಲಿದು ಬಂದಿರುತ್ತದೆ ಎಂದು ಹೇಳಬಹುದು. ಹಾಗೆ ಮುಂದುವರಿದು ಅಂಗೈ ಮೇಲ್ಭಾಗದ ಕೂದಲಿನ ಬಣ್ಣಗಳು ಏನನ್ನು ಸೂಚಿಸುತ್ತದೆ ಎಂದು ತಿಳಿಯೋಣ. ವೀಕ್ಷಕರೇ, ದೇಹದ ಮೇಲಿನ ಕೂದಲಿನ ಬಣ್ಣಕ್ಕಿಂತ ಹೆಚ್ಚು ಕಪ್ಪು ಇದ್ದರೆ ಅಂಗೈ ಮೇಲಿನ ಕೂದಲುಗಳು, ಅಂತಹ ವ್ಯಕ್ತಿಗಳು ಸಿಟ್ಟಿನ ಸ್ವಭಾವದವರಾಗಿರುತ್ತಾರೆ. ಹಾಗೂ ಅದೇ ಬೆರಳುಗಳ ಮೇಲೆ ಇರುವ ಕೂದಲುಗಳು ದೇಹದ ಮೇಲಿನ ಕೂದಲಿನ ಬಣ್ಣಕ್ಕಿಂತ ಕಡಿಮೆ ಕಪ್ಪಿದ್ದರೆ ಅಂತಹ ವ್ಯಕ್ತಿಗಳು ಇನ್ನೊಬ್ಬರನ್ನು ಬ್ಲೈಂಡ್ ಆಗಿ ಫಾಲೋ ಮಾಡುವವರು, ಸ್ವಂತ ಬುದ್ಧಿಶಕ್ತಿ ಕಡಿಮೆ ಇರುತ್ತದೆ ಮತ್ತು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕಡಿಮೆ ಇರಬಹುದು. ಹಾಗೆ ವೀಕ್ಷಕರೇ, ಸ್ತ್ರೀಯರಿಗೆ ಅಂಗೈ ಮೇಲ್ಭಾಗದಲ್ಲಿ ಕೂದಲುಗಳಿದ್ದರೆ ಶುಭ ಫಲವನ್ನು ಸೂಚಿಸುವುದಿಲ್ಲ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.